ಇನ್ನು ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಯಲಗುಪ್ಪ ಬಳಿಯ ಧನ್ವಂತರಿ ಕ್ರಾಸ್ನಲ್ಲಿ ಬೃಹತ್ ಗುಡ್ಡ ಕುಸಿದು ಬಿದ್ದು ಗಂಟೆಗಳ ಕಾಲ ಸಂಚಾರ ಸ್ಥಗಿತಗೊಂಡಿತ್ತು. ಅದೊಂದು ಎಡವಟ್ಟಿನಿಂದಲೇ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಗುಡ್ಡ ಕುಸಿತ ಹೆಚ್ಚಾಗ್ತಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ಕರ್ನಲ್ ಹಿಲ್ ಬಳಿ ಗುಡ್ಡ ಕುಸಿತ, ವರ್ಣಕೇರಿಯಲ್ಲಿ ಗುಡ್ಡ ಕುಸಿತ, ಬಾಸ್ಕೇರಿಯಲ್ಲಿ ಗುಡ್ಡ ಕುಸಿತ, ಅಪ್ಸರ ಕೊಂಡದಲ್ಲಿ ಗುಡ್ಡ ಕುಸಿತ. ಇದು ಕೇವಲ ಹೊನ್ನಾವರದಲ್ಲಿ ಇತ್ತೀಚೆಗೆ ನಡೆದ ಬೆರಳೆಣಿಕೆ ಗುಡ್ಡ ಕುಸಿತ ಪ್ರಕರಣಗಳಷ್ಟೇ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲದಲ್ಲಿ ಅದೆಷ್ಟು ಕಡೆ ಗುಡ್ಡ ಕುಸಿತವಾಗುತ್ತೆ ಅಂತ ಹೇಳೋಕೆ ಸಾಧ್ಯವಿಲ್ಲ. ಇವೆಲ್ಲ ನಿನ್ನೆ ಮೊನ್ನೆ ನಡೆದ ಘಟನೆಗಳಾದ್ರೆ, ಈಗ ಹೊನ್ನಾವರ ತಾಲೂಕಿನಲ್ಲಿ ಮತ್ತೊಂದೆಡೆ ಗುಡ್ಡ ಕುಸಿತವಾಗಿ ಅವಾಂತರ ಸೃಷ್ಟಿಯಾದ ಘಟನೆ ನಡೆದಿದೆ. ಯಲಗುಪ್ಪ ಧನ್ವಂತರಿ ಕ್ರಾಸ್ ಬಳಿ ಬೃಹತ್ ಗುಡ್ಡ ಕುಸಿತ, ಸಂಚಾರ ಬಂದ್. ಹೌದು, ಸೋಮವಾರ ಬೆಳಿಗ್ಗೆ 8 ಗಂಟೆ ಸುಮಾರಿಗೆ ಹೊನ್ನಾವರ ತಾಲೂಕಿನ ಕರ್ವಾ ಗ್ರಾಮದ ಯಲಗುಪ್ಪ ಧನ್ವಂತರಿ ಕ್ರಾಸ್ ಬಳಿ ಬೃಹತ್ ಗುಡ್ಡ ಕುಸಿದು ಬಿದ್ದಿದೆ. ಮಣ್ಣು ಮರಗಳ ಸಮೇತ ಗುಡ್ಡ ಹೆದ್ದಾರಿಯ ಮೇಲೆ ಕುಸಿದು ಬಿದ್ದಿದ್ದರಿಂದ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಈ ಮಧ್ಯೆಯೂ ಸಿಲಿಂಡರ್ ತುಂಬಿದ ಲಾರಿ ಮುಂದೆ ಹೋಗಲು ಯತ್ನಿಸಿ ಮಣ್ಣಿನಲ್ಲಿ ಸಿಲುಕಿಕೊಂಡಿತ್ತು. ಮೊದಲೇ ಹೊನ್ನಾವರ ಸಾಗರ ಬೆಂಗಳೂರು ಮಾರ್ಗವಾಗಿರುವ ಈ ಹೆದ್ದಾರಿಯಲ್ಲಿ ಏಕಾಏಕಿ ಮಣ್ಣು ಕುಸಿದು ಬಿದ್ದಿದ್ದರಿಂದ ಸಂಚಾರ ಬಂದಾಗಿತ್ತು. ಹೀಗಾಗಿ ಆ ಕಡೆ ಈ ಕಡೆ ಸರಿಸುಮಾರು 150ಕ್ಕೂ ಹೆಚ್ಚು ವಾಹನಗಳು ಗಂಟೆಗಟ್ಟಲೆ ರಸ್ತೆಯಲ್ಲೇ ನಿಲ್ಲಬೇಕಾಯಿತು. ಹೊನ್ನಾವರದಿಂದ ಗೇರುಸೊಪ್ಪ ಕಡೆ ಹೊರಟಿದ್ದ ಕೆಲ ಬಸ್ಗಳು ಕರ್ವಾದಲ್ಲಿ ಪ್ರಯಾಣಿಕರನ್ನ ಇಳಿಸಿ ವಾಪಸ್ ಬರಬೇಕಾಯಿತು. ಬಳಿಕ ಸ್ಥಳಕ್ಕೆ ಭೇಟಿ ನೀಡಿದ ಪೊಲೀಸರು ಬ್ಯಾರಿಕೇಡ್ ಅಳವಡಿಸಿ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ರು. ಹೀಗಾಗಿ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರಕ್ಕೆ ಸಮಸ್ಯೆ ಉಂಟಾಗಿ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಇದೀಗ ಏಕಮುಖ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಿದ್ದು ಮಣ್ಣು ತೆರವು ಕಾರ್ಯಕ್ಕೆ ಅಧಿಕಾರಿಗಳು ಅಗತ್ಯ ಕ್ರಮ ಕೈಗೊಂಡರು. ಮಧ್ಯಾಹ್ನದ ಹೊತ್ತಿಗಾಗಲೇ ಸಂಪೂರ್ಣವಾಗಿ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಉತ್ತರ ಕನ್ನಡದಲ್ಲಿ ಗುಡ್ಡದ ಮಧ್ಯೆ ಹಾದು ಹೋಗಿರುವ ರಸ್ತೆಗಳೇ ಹೆಚ್ಚು. ಶರಾವತಿ ನದಿಯ ಎಡಬಲ ದಂಡೆಗಳ ರಸ್ತೆಗಳು ಮತ್ತು ಹಳ್ಳಿಗಳಿಗೆ ಹೋಗುವ ಬಹಳಷ್ಟು ರಸ್ತೆಗಳು ಗುಡ್ಡಗಳ ಮಧ್ಯದಿಂದ ಹಾದು ಹೋಗಿವೆ. ಅಪಾಯ ಎಲ್ಲೆಡೆ ಇದೆ. ಮೂಲಭೂತ ಸೌಕರ್ಯಗಳಿಗಾಗಿ ರಸ್ತೆಗಳನ್ನ ಗುಡ್ಡದ ಮಧ್ಯೆ ನಿರ್ಮಿಸಿ ಹಳ್ಳಿಗೆ ಸಂಪರ್ಕ ಕಲ್ಪಿಸುವುದರಿಂದ ಮಳೆಗಾಲದಲ್ಲಿ ಗುಡ್ಡದ ಬುಡಕ್ಕೆ ಮನೆ ಮಾಡಿಕೊಂಡವರ ನೆತ್ತಿಯ ಮೇಲೆ ಕತ್ತಿ ತೂಗುತ್ತದೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಸಮಸ್ಯೆಗಳಿವೆ. ಗುಡ್ಡದಲ್ಲಿ ಹಾದು ಹೋಗುವ ರಸ್ತೆಗಳಿಗೆ ಕುಸಿತ ತಡೆಗೋಡೆ ಕಟ್ಟಿದ್ರೆ ಮಾತ್ರ ಇದಕ್ಕೆ ಪರಿಹಾರ. ಇನ್ನು ರಾಷ್ಟ್ರೀಯ ಹೆದ್ದಾರಿ ರಚನೆಯಾಗಿ ವರ್ಷಗಳೇ ಆದರೂ ಗುಡ್ಡದ ಕೆಳಗಿರುವ ಮತ್ತು ಗುಡ್ಡದ ಮೇಲಿರುವವರ ರಕ್ಷಣೆಗೆ ತಡೆಗೋಡೆಗಳನ್ನ ನಿರ್ಮಿಸುವ ಕ್ರಮಗಳನ್ನ ಕೈಗೊಂಡಿಲ್ಲ. ಜಿಲ್ಲೆಯಲ್ಲಿ ಕೊಂಕಣ ರೈಲ್ವೆ ಮಾಡುವಾಗ ಗುಡ್ಡ ಕತ್ತರಿಸಿದ್ರು, ಅಕ್ಕಪಕ್ಕ ಕುಸಿತ ಗೋಡೆಗಳನ್ನ ನಿರ್ಮಿಸಿದ್ರು. ಹೀಗಾಗಿ ಕೊಂಕಣ ರೈಲ್ವೆ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಇಂತಹ ಘಟನೆಗಳು ನಡೆಯೋದಿಲ್ಲ. ಆದರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವಾಗಲಿ, ಪಿಡಬ್ಲ್ಯೂಡಿ ಆಗಲಿ, ಲೋಕೋಪಯೋಗಿ ಇಲಾಖೆಯಾಗಲಿ ಗುಡ್ಡದ ರಸ್ತೆಗಳ ಅಕ್ಕಪಕ್ಕ ಕುಸಿತ ತಡೆಗೋಡೆಯನ್ನ ನಿರ್ಮಿಸದಿರುವುದೇ ಇದಕ್ಕೆಲ್ಲ ಕಾರಣ ಅನ್ನೋದು ಗೌಪ್ಯವಾಗೇನೂ ಉಳಿದಿಲ್ಲ. ಆದರೆ ರಸ್ತೆಗಳಿಗೆ ಹಣ ವ್ಯಯಿಸುವ ಸರ್ಕಾರದ ಬಳಿ ಜನರ ರಕ್ಷಣೆಗೆ ಬೇಕಾದ ಕುಸಿತ ತಡೆಗೋಡೆಗಳಿಗೆ ಖರ್ಚು ಮಾಡಲು ಹಣವಿಲ್ಲ. ಒಟ್ನಲ್ಲಿ ಜಿಲ್ಲೆಯ ಜನ ಪ್ರತಿ ಮಳೆಗಾಲದಲ್ಲೂ ಗುಡ್ಡ ಕುಸಿತ, ಭೂಕುಸಿತ, ನೆರೆಹಾವಳಿಯಿಂದ ಸಂತ್ರಸ್ತರಾಗುತ್ತಿದ್ದಾರೆಯೇ ಹೊರತು ಜನರ ರಕ್ಷಣೆಗೆ ಬೇಕಾದ ಮೂಲಭೂತ ಸೌಕರ್ಯಗಳ ಬಗ್ಗೆ ಜಿಲ್ಲೆಯ ರಾಜಕಾರಣಿಗಳು ಧ್ವನಿ ಎತ್ತುತ್ತಿಲ್ಲ. ಹೀಗಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವರ್ಷದಿಂದ ವರ್ಷಕ್ಕೆ ಇಂತಹ ಸುದ್ದಿಗಳು ಹೆಚ್ಚಾಗುತ್ತಾ ಇದೆಯೇ ಹೊರತು ಕಡಿಮೆಯಾಗ್ತಿಲ್ಲ. ಸಂಜಯ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.